HK. ಸೊ ಇವತ್ತಿದೆ ನಮ್ಮ ಹತ್ರ 2024 R15M. ಸೊ ಇದು ಬಂದು ಸಿಂಗಲ್ ಸಿಲಿಂಡರ್ ಇಂಜಿನು, ಲಿಕ್ವಿಡ್ ಕೂಲ್ಡ್ ಇಂಜಿನು ಮತ್ತು DOHC ವೆರಿಫೈಡು. ಸೊ ಇದು ಬಂದು 18 PS ಆಫ್ ಪವರ್ ಪ್ರೊಡ್ಯೂಸ್ ಮಾಡುತ್ತೆ at 10,000 RPM ಮತ್ತು 14 Nm ಆಫ್ ಟಾರ್ಕ್ ಇದೆ at 7,500 RPM. ಸೊ ಇದು ಬಂದು ಡ್ಯುಯಲ್ ಚಾನೆಲ್ ABS ಆ್ಯಂಡ್ ಇದು ಎಲೆಕ್ಟ್ರಾನಿಕ್ಸ್ ಹೇಳಬೇಕಂದ್ರೆ ಇದಕ್ಕೆ ಟ್ರ್ಯಾಕ್ಷನ್ ಕಂಟ್ರೋಲ್ ಇದೆ ಮತ್ತು ಕ್ವಿಕ್ ಶಿಫ್ಟರ್ ಇದೆ. ಸೊ 155cc ಕ್ವಿಕ್ ಶಿಫ್ಟರ್ ಎಲ್ಲ ಕೊಡ್ತಾವ್ರು ಅಂದರೆ ನಿಜ ಗ್ರೇಟೇ ಅದು. ಸೊ ಬ್ರೇಕ್ಸಿಗೆ ಬಂದರೆ ಫ್ರಂಟಲ್ಲಿ ನಿಮಗೆ 282 mm ಡಿಸ್ಕ್ ಬರುತ್ತೆ ಮತ್ತು ರೇರಲ್ಲಿ ನಿಮಗೆ 220 mm ಡಿಸ್ಕ್ ಬರುತ್ತೆ. ಫ್ರಂಟಲ್ಲಿ ಬಂದು ನಿಮಗೆ ಬ್ಯೂಟಿಫುಲ್ DRL ಹೆಡ್ಲೈಟ್ಸ್ ಬರುತ್ತೆ ಮತ್ತು ಗೋಲ್ಡನ್ UHD ಫಾಕ್ಸ್ ಬರುತ್ತೆ ನಿಮಗೆ. ಮತ್ತು ರೇರಲ್ಲಿ ಬಂದು ನಿಮಗೆ ಲಿಂಕ್ ಟೈಪ್ ಮೋನೋಕ್ರಾಸ್ ಸಸ್ಪೆನ್ಷನ್ ಬರುತ್ತೆ ಆ್ಯಂಡ್ ಇದರಲ್ಲಿ ನಿಮಗೆ ಅಲ್ಯೂಮಿನಿಯಂ ಸ್ವಿಂಗ್ ಆರ್ಮ್ ಬರುತ್ತೆ. ಸೊ ಇದ್ರದ್ದು ಗ್ರೌಂಡ್ ಕ್ಲಿಯರೆನ್ಸ್ ಬಂದು 170 mm ಬರುತ್ತೆ ಮತ್ತು ಸೀಟ್ ಹೈಟ್ ಬಂದು 815 mm ಬರುತ್ತೆ. ವೀಲ್ ಬೇಸ್ ನಿಮಗೆ 170 mm ಬರುತ್ತೆ. ರೇರಲ್ಲಿ 140 ಸೆಕ್ಷನ್ ಟೈರ್ಸ್ ಕೊಟ್ಟವ್ರೆ ಮತ್ತು ಫ್ರಂಟಲ್ಲಿ 100 ಸೆಕ್ಷನ್ ಟೈರ್ ಕೊಟ್ಟವ್ರೆ. ಇದರಲ್ಲಿ ಬಂದು MRF ಟೈರ್ಸ್ ಯೂಸ್ ಮಾಡಿದ್ದಾರೆ. ಸೊ ಇದ್ರದ್ದು ಕರ್ಬ್ ವೇಟ್ ಬಂದ್ಬಿಟ್ಟು ನಿಮಗೆ 141 kgs ಬರುತ್ತೆ ಮತ್ತು ಇದು ಬಂದು 11 ಲೀಟರ್ಸ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಇದೆ ಇದಕ್ಕೆ. ಸೊ ಮಿಕ್ಕಿದೆಲ್ಲ ರೈಡ್ ಮಾತಾಡೋಣ ಬನ್ನಿ. ಸೊ ಬಾಯ್ಸ್, ಇವಾಗ ರೈಡ್ ಮಾಡಿ ನೋಡೋಣ ಹೆಂಗೈತೆ ಗಾಡಿ ಅಂತ. ಇದ್ರಾಗ ಕ್ವಿಕ್ ಶಿಫ್ಟರ್ ಇದೆ ಗುರು, ಅದೇ ಕ್ರೇಜಿ. 155cc ಕ್ವಿಕ್ ಶಿಫ್ಟರ್ ಕೊಟ್ಟವನೆ, ಕ್ರೇಜಿ. ನೋಡೋಣ ಇವಾಗ ಎಷ್ಟು ಹೋಗುತ್ತೆ ಟಾಪ್ ಸ್ಪೀಡ್ ಅಂತ. ಸಾರಿ, ಕ್ವಿಕ್ ಶಿಫ್ಟರ್ ಇದೆ ಅಲ್ವಾ, ಕಚ್ಚಿಡ್ಕೊಂಡು ಇರೋದು ಶಿಫ್ಟ್ ಮಾಡ್ತಾ ಇದ್ದೀನಿ ಗೇರ್ನ. ಗುರುದು ನುಗ್ತಾನೆ ಇಲ್ಲ ಗಾಡಿ. ಏನಾಯ್ತಪ್ಪ ಇಲ್ಲಿ? ಒಳ್ಳೆ ಯಾವ್ದು ಆಕ್ಸಿಡೆಂಟ್ ಆಗಿರೋ ಥರ ನಿಂತವ್ರೆ ಈಗ. ನೋಡು ಹೆಂಗ್ ಅಡ್ಡ ಬರ್ತಾರಂದ್ರೆ ನನ್ನ ಮಕ್ಕಳು ಟ್ರಕ್ ಅವರೆಲ್ಲ. ಕ್ವಿಕ್ ಶಿಫ್ಟರು ಸ್ವಲ್ಪ ಹಾಡಿದೆ ಇದ್ರದ್ದು. ಬ್ರೇಕಿಂಗ್ಸು ಮಸ್ತಾಗಿದೆ, ಅದೇ ಕ್ವಿಕ್ ಶಿಫ್ಟರು ಸ್ವಲ್ಪ ಹಾಡಿದೆ. ಶಿಫ್ಟು ಸ್ಮೂತಾಗಿ ಶಿಫ್ಟ್ ಆಗಲ್ಲ ಇದು. ಚೆನ್ನಾಗೇ ಇದೆ ಬೈಕು, ಅದೇ 155cc ಕರೆಕ್ಟ್ ಆಗಿದೆ ಬೈಕು. ತುಂಬ ಜಾಸ್ತಿನೂ ಇಲ್ಲ ಪವರು, ತುಂಬ ಕಮ್ಮಿನೂ ಇಲ್ಲ, ಕರೆಕ್ಟ್ ಆಗಿದೆ. ಬ್ರೇಕಿಂಗ್ಸ್ ಎಲ್ಲ ಮಸ್ತಾಗಿದೆ. ಏನಂದರೆ ನುಗ್ತಾ ಇಲ್ಲ ಗಾಡಿ. ನನ್ನ ಬಾಡಿ ವೆಯ್ಟಾಗಿ ನುಗ್ತಾ ಇಲ್ವೋ ಇಲ್ಲ ನುಗ್ಗದೇ ಇಲ್ವೋ ಗಾಡಿ ಗೊತ್ತಿಲ್ಲ. ಬಟ್ 150cc ಕರೆಕ್ಟ್ ಆಗಿದೆ ಗುರು ಗಾಡಿ, ಅಂಥದ್ದು ಏನಿಲ್ಲ. ಅದೇ ಈ ಥರ ಎಲ್ಲ ಗಾಡಿ ಓಡಿಸ್ಬೇಕಂದ್ರೆ ಕೈ ನೋವು, ಬ್ಯಾಕ್ ಪೈನು ಎಲ್ಲ ಬಂದ್ಬಿಡುತ್ತೆ.
ಏನೋ ಮಾಡೋಕ್ಕಾಗಲ್ಲ, ಸೂಪರ್ ಸ್ಪೋರ್ಟ್ಸ್ ಅಲ್ವಾ, ಸೂಪರ್ ಸ್ಪೋರ್ಟ್ಸ್ ಗಾಡಿ ಎಲ್ಲ ಇದೇನೆ. ಸೀಟ್ಸು ಆ್ಯಕ್ಚುಲಿ ಇವನು ಕಸ್ಟಮೈಸ್ ಮಾಡ್ಸವನೆ ಸೀಟ್ಸ್ನ, ಸೊ ನನಗೆ ಕಂಫರ್ಟಬಲ್ ಅನಿಸ್ತೈತೆ. ಸ್ಟಾಕ್ ಸೀಟ್ಸ್ ಅಲ್ಲ ಇದು, ಅದೇ ಸ್ಟಾಕ್ ಸೀಟ್ಸು ಹೆಂಗಿರುತ್ತೆ ಗೊತ್ತಿಲ್ಲ ನನಗೆ. ಇವನು ಕಸ್ಟಮೈಸ್ ಮಾಡ್ಸವನೆ ಸೀಟ್ಸ್ನ, ಸೊ ಕಂಫರ್ಟಬಲ್ ಐತೆ ಸೀಟ್ಸ್ ಎಲ್ಲ. ಪಿಲಿಯನ್ ಅಷ್ಟೇ, ಪಿಲಿಯನ್ ಹಾಕೊಂಡು ಆರಾಮಾಗಿ ಹೋಗ್ಬೋದು ಇದರಲ್ಲಿ. ರೈಡರಿಗೆ ತೊಂದರೆ ಆಗುತ್ತೆ, ಪಿಲಿಯನ್ಗೆ ಓಕೆ ಒಂದು ರೇಂಜ್ ಕಂಫರ್ಟಬಲ್ ಇರುತ್ತೆ, ಆ ರೇಂಜ್ಗೆಲ್ಲ ಡಿಸ್ಕಂಫರ್ಟ್ ಇಲ್ಲ ಪಿಲಿಯನ್ಗೆ. ಅದೇ ಒಂದು ಬಿಗಿನರ್ ಸೂಪರ್ ಸ್ಪೋರ್ಟ್ಸ್ ಬೈಕ್ ಅಂದರೆ ಇದನ್ನು ತೊಗೊಬೋದು ನೀವು. ಇದು ಎಕ್ಸ್-ಶೋರೂಮ್ ಪ್ರೈಸ್ ಬಂದ್ಬಿಟ್ಟು 1,95,000 ಸ್ಟಾರ್ಟ್ ಆಗುತ್ತೆ ನಿಮಗೆ. ಅದೇ ನಿಮಗೆ ಬೆಂಗಳೂರಲ್ಲಿ ಒಂದು ಆನ್ ರೋಡ್ ಬಂದು ನಿಮಗೆ ಒಂದು 2.50 ಆಗುತ್ತೆ ಫುಲ್ಲು. ಆಮೇಲೆ ನೀವು ಇದರಲ್ಲಿ ಲ್ಯಾಪ್ ಟೈಮರ್ ಸೆಟ್ ಮಾಡ್ಕೊಬೋದು ನೋಡಿ, ಈ ಥರ ಲ್ಯಾಪ್ ಟೈಮರ್ ಸೆಟ್ ಮಾಡಿಕೊಂಡು ಏನೋ ಫಾಸ್ಟೆಸ್ಟು ಸ್ಲೋಯೆಸ್ಟು ಎಷ್ಟು ಹೊಡಿಬೋದು ನೀವು ಲ್ಯಾಪ್ ಟೈಮರ್ ನೋಡು. ಸೊ ಇದು ಆ್ಯಾವ್ರೇಜ್ ಸ್ಪೀಡು ಎಲ್ಲ ತೋರಿಸೋದಿರಲ್ಲಿ, ಟ್ರಿಪ್ ಸೆಟ್ ಮಾಡ್ಕೊಬೋದು, ಆ್ಯಾವ್ರೇಜ್ ಸ್ಪೀಡು ಮತ್ತು ಮೈಲೇಜ್ ಎಷ್ಟು ಕೊಡುತ್ತೆ, ಮತ್ತು ಇದು ಕೂಲೆಂಟ್ದು ಟೆಂಪ್ರೇಚರು ಎಲ್ಲ ತೋರಿಸುತ್ತೆ. ಆ್ಯಂಡ್ ಇದ್ರ ಮೈಲೇಜ್ ಎಲ್ಲ ನೀವು ಕೇಳಬೇಕಾ, ಇದೆಲ್ಲ ಮೈಲೇಜು ಆರಾಮಾಗಿ 45 ಕೊಡುತ್ತೆ ಮೈಲೇಜ್ ನಿಮಗಿದು. ಅದೇ ನಿಮಗೆ ಸಿಟಿಯಲ್ಲೆಲ್ಲ ಒಂದು ಅಟ್ಲೀಸ್ಟು 46 ಕೊಟ್ಟೆ ಕೊಡುತ್ತೆ. 40 ಬೇಡ, 35 ಮೇಲೆ ಫಿಕ್ಸು ಸಿಟಿಯಲ್ಲಿ. ಸೊ ಹೈವೇಸಲ್ಲೆಲ್ಲ ನಿಮ್ಗೆ ಆರಾಮಾಗಿ 40, 45, 50 ಗಂಟ ಕೊಟ್ಬಿಡುತ್ತೆ ಮೈಲೇಜ್ ಆರಾಮಾಗಿ ನಿಮಗೆ. ಸೊ ಯಾರಾದ್ರೂ ತೊಗೊಳ್ಳೋ ಪ್ಲ್ಯಾನ್ ಆಗ್ತಿದ್ರೆ R15M ಆರಾಮಾಗಿ ತೊಗೊಬೋದು. ಸೊ ಬಿಗಿನರ್ ಸೂಪರ್ ಸ್ಪೋರ್ಟ್ಸ್ ಗಾಡಿ ಇದು. ಸೊ ಆರಾಮಾಗಿ ತೊಗೊಂಡು ಆರಾಮಾಗಿ ಓಡಿಸ್ಕೊಂಡು ಇದರಲ್ಲೇ ಕಲಿಬೋದು. ಇವಾಗ ಯಾರು ಸ್ಟಾರ್ಟ್ ಮಾಡ್ಕೊತೀರೋ ಬೈಕಿಂಗ್ ಆಗಲ್ಲ ಬರೋಕ್ಕೆ. ಯಾರ್ಯಾರು ಸೂಪರ್ ಸ್ಪೋರ್ಟ್ಸ್ ಬೈಕ್ ಇಷ್ಟ ಅವ್ರಿಗೆಲ್ಲ ಬಿಗಿನಿಂಗಿಂದ ಸ್ಟಾರ್ಟ್ ಮಾಡಬೇಕಂದ್ರೆ ಈ ಥರ ಗಾಡಿಗಳು ಇಸ್ಕೊಂಬಿಟ್ಟು, ಹೆಂಗಂದರೆ ಇವಾಗ ಜನ ಒಂದೇ ಸತಿ ಸೂಪರ್ ಬೈಕ್ಸ್ಗೆ ಹೋಗ್ಬಿಡ್ತಾರೆ. ಫಸ್ಟ್ ಆಫ್ ಆಲ್ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇರೋಲ್ಲ, ಎಂಥದ್ದು ಇರೋಲ್ಲ, ಡೈರೆಕ್ಟ್ ಸೂಪರ್ ಬೈಕ್ಸ್ಗೆ ಜಂಪ್ ಆಗಿಬಿಡ್ತಾರೆ. ಆಮೇಲೆ ಅದರಿಂದಲೇ ತುಂಬ ಆಕ್ಸಿಡೆಂಟ್ಸ್ಗಳೇ ಆಗೋದು ಸೂಪರ್ ಬೈಕ್ಸ್ ಎಲ್ಲ. ಸೊ ಅದಕ್ಕೆ ಫಸ್ಟ್ ಸ್ಟಾರ್ಟಿಂಗಿಂದ ಕಲಿಬೇಕು. ಫಸ್ಟ್ ಇದು 150cc, ಆಮೇಲೆ ಒಂದು 300cc, ಆಮೇಲೆ 400cc, ಆಮೇಲೆ 600cc, ಆಮೇಲೆ ಇದು ಆಮೇಲೆ 600cc ಆಮೇಲೆ ಡೈರೆಕ್ಟ್ 1000cc ಜಂಪ್ ಆಗ್ಬೋದು. ಯಾವತ್ತು ಸ್ಟಾರ್ಟಿಂಗ್ ಬಿಗಿನಿಂಗಿಂದ ಸ್ಟಾರ್ಟ್ ಮಾಡಬೇಕು, ಅವಾಗಲೇ ಎಲ್ಲ ಕಲಿಯೋದನ್ನು ಒಂದೊಂದನ್ನು. ಒಂದೇ ಸತಿ ಸೂಪರ್ ಬೈಕ್ ಬೇಕು ಅಂತ ಎಗರ್ಬಿಟ್ರೆ ಅಷ್ಟೇ, ನೀವು ಎಗರ್ಕೊಂಡ್ಬಿಡ್ತೀರ. ಫುಲ್ ಸ್ಮೂತ್ ಇದೆ ಗುರು, ವೈಬ್ರೇಷನ್ಸೇ ಇಲ್ಲ ಗಾಡಿ, ಸಿಕ್ಕಾಪಟ್ಟೆ ಸ್ಮೂತ್ ಇದೆ. ಸ್ಲೈಟ್ ಆಗಿದೆ ಅಷ್ಟೇ, ಅಂದರೆ ಫುಲ್ಲು ರವ್ ಮಾಡ್ತೀನಲ್ಲ ಆ ಟೈಮಲ್ಲಿ ಸ್ಲೈಟ್ ಆಗಿದೆ ವೈಬ್ರೇಷನ್ ಅಷ್ಟೇ, ಇಲ್ಲಾಂದರೆ ವೈಬ್ರೇಷನ್ ಬರಲ್ಲ. ಫಸ್ಟ್ ಯಮ ಅವ್ರದ್ದು ಕೇಳಬೇಕಾ, ಫುಲ್ ರಿಫೈನ್ಡ್ ಇಂಜಿನು ಯಮ ಅವ್ರದ್ದೆಲ್ಲ. ಇವ್ರು ಯಮ ಅವ್ರದ್ದು ಇಂಜಿನೆಲ್ಲ ಹೆವಿ ಬಾಳಿಕೆ ಬರುತ್ತೆ. ಟಾಪ್ ಸ್ಪೀಡ್ ಹೊಡೆಯೋಣ ಅಂದರೆ ನುಗ್ತಾನೆ ಇಲ್ಲ ಗಾಡಿ, ನುಗ್ಗೋ ಟೈಮಲ್ಲಿ ಎಲ್ಲರೂ ಅಡ್ಡ ಬಂದು ಸಾಯ್ತಾರೆ. ನನ್ನ ಬಾಡಿ ವೆಯ್ಟಿಗಿದು 135, 140 ಹೋಗೋದೇ ಹೆಚ್ಚು, ಹೋಗ್ತಾನೆ ಇಲ್ಲ ಗಾಡಿ. ನುಗ್ಗು ನುಗ್ಗು ನುಗ್ಗು. ಅಷ್ಟು ಕಾರ್ಸ್ ಬರ್ಬೇಕಾದ್ರೆ ಆಕ್ಸಿಲೇಟರೇ ಬಿಡ್ತಾ ಇಲ್ಲ ನಾನು. ನನ್ನ ಮಗನ್ ನುಗ್ಲಿ ಅಂತ ಬಿಟ್ಟೇ ಬಿಡೀನಿ. ಇದ್ರಲ್ಲಿ ನಿಮಗೆ ಬರೀ ಅಪ್ ಶಿಫ್ಟ್ ಸಿಗುತ್ತೆ ಅಷ್ಟೇ, ಡೌನ್ ಶಿಫ್ಟ್ ಸಿಗೋಲ್ಲ ನಿಮಗೆ ಕ್ವಿಕ್ ಶಿಫ್ಟರಲ್ಲಿ. ಸೊ ಅಷ್ಟೇ. ಯಾರಿಗಾದ್ರೂ ಇಷ್ಟ ಆಗಿದೆ ಬೈಕು ತೊಗೊಬೋದು, ಮಸ್ತಾಗಿದೆ ಬೈಕು, ಏನು ಹೇಳೋ ಥರ ಏನಿಲ್ಲ ಇದು. ಅದೇ 150cc ಬಟ್ ಏನಂದರೆ ಇದು ಪ್ರೈಸು ಸ್ವಲ್ಪ ಕಾಸ್ಟ್ಲಿ ಆಯಿತು ಅನಿಸುತ್ತೆ. 2.50 ಲ್ಯಾಕ್ಸು ಆನ್ ರೋಡೆಲ್ಲ ಇದು ಬೆಂಗಳೂರಲ್ಲಿ. ಸೊ ಇದು ಪ್ರೈಸು ಜಾಸ್ತಿ ಆಯಿತು ಅನಿಸುತ್ತೆ. ಅದು ಬಿಟ್ಟರೆ ಬೇರೆ ಎಲ್ಲ ಚೆನ್ನಾಗಿದೆ ಗುರು ಗಾಡಿಯಲ್ಲಿ ಇದು.
ಅದೇ 155 cc ಗೆ ಏನೇನು ಇರಬೇಕು ಅದಿದೆ. ಕ್ವಿಕ್ ಶಿಫ್ಟರ್ ಎಲ್ಲ ಜಾಸ್ತಿನೇ ಆಯಿತು ನಿಜ ಹೇಳ್ಬೇಕಂದ್ರೆ, ಪರವಾಗಿಲ್ಲ. ಅದೇ 150 cc ಗೆ ಏನೇನೈತೆ ಕರೆಕ್ಟಾಗಿ ಐತೆ ಗಾಡಿ ಇದು. ಸೊ ಯಾರ್ಯಾರೋ ಈ ಬಿಗಿನರ್ ಬೈಕರ್ಸು ಇವಾಗ ಬರ್ತಾ ಇರೋದು ಬೈಕಿಂಗ್ ಫೀಲ್ಡಲ್ಲಿ, ಸೊ ನೀವೆಲ್ಲ ಆರಾಮಾಗಿ ತೊಗೊಬೋದು ಈ ಥರ ಗಾಡಿಗಳೆಲ್ಲ, ಬಿಗಿನಿಂಗ್ ಸೂಪರ್ ಸ್ಪೋರ್ಟ್ಸ್ ಗಾಡಿ ಅಂದರೆ. ಸೊ ಅಷ್ಟೇ, ಈ ಬ್ಲಾಗ್ಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. See you all in the next video. Love you, tata, bye bye.